ಎಲ್ರಿಗೂ ನಮಸ್ತೆ. ನಾನು ಮೊಳಕೆ ಕಟ್ಟಿದ ಹೆಸರು ಕಾಳು ಉಪಯೋಗಿಸಿಬಿಟ್ಟು ಒಂದು ಟೇಸ್ಟಿ ರೆಸಿಪಿ ಮಾಡ್ತಾಯಿದ್ದೀನಿ. ಮಕ್ಕಳು ಲಂಚ್ ಬಾಕ್ಸಿಗಂತೂ ಹೇಳಿ ಮಾಡಿಸಿದಂಥ ಒಂದು ಹೆಲ್ದಿ ರೆಸಿಪಿ. ಒಂದು ಬಾಣಲೆಗೆ ಸ್ವಲ್ಪ ಹೆಸರು ಕಾಳು ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡೋಣ. 1-2 ನಿಮಿಷ. ನಾವು ಸ್ಟೀಮ್ ಆದರೂ ಮಾಡ್ಕೋಬೋದು. ಹೀಗೆ ಮಾಡಿದರೆ ಇನ್ನೂ ಟೇಸ್ಟ್ ಆಗುತ್ತೆ. ಸ್ವಲ್ಪ 2-3 ನಿಮಿಷ ಡ್ರೈ ಆಗೇ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿರೋಣ. 2-3 ನಿಮಿಷ ಹುರಿದಿದ್ದೀನಿ. ಹಸಿ ವಾಸನೆ ಸ್ವಲ್ಪ ಕಡಿಮೆ ಆಗಿದೆ. ಬೇಕಂದರೆ ಸ್ಟೀಮರು ಮಾಡ್ಕೋಬೋದು. ಕೆಳಗೆ ನೀರಿಟ್ಟ ಹಬೆನಲ್ಲಿ ಹಾಕಿ ಬೇಯಿಸ್ಬೋದು. ಸಾಕು. ಇವಾಗ ಇದು ಸ್ವಲ್ಪ ತಣ್ಣಗಾಗಿದೆ. ಜಾರಿಗೆ ಹಾಕ್ಕೊಂಬಿಡೋಣ. ನೀರು ಹಾಕ್ದಂಗೆ ಸ್ವಲ್ಪ ತರಿಯಾಗಿ ರುಬ್ಕೊಂಬಿಡೋಣ. ಇದನ್ನು ಒಂದು ಬೌಲಿಗೆ ಹಾಕ್ಕೊಂಬಿಡೋಣ. ತರಿಯಾಗಿ ರುಬ್ಬಿದ್ದೀನಿ. ನೀರೇನು ಹಾಕಿಲ್ಲ ಇದಕ್ಕೆ. ಬೌಲಿಗೆ ಹಾಕಿದ್ದೀನಿ. ಇದಕ್ಕೆ ಇವಾಗ ನಾವು ಸ್ವಲ್ಪ ಒಂದೂವರೆ ಸ್ಪೂನು ಜೀರಿಗೆ ಮತ್ತು ಸ್ವಲ್ಪ ಅರಿಶಿನ ಪುಡಿನೂ ಹಾಕ್ಕೊಂಬಿಡೋಣ. ಅರಿಶಿನ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕೋಣ. ಉಪ್ಪು ಕಡಿಮೆ ಹಾಕಬೇಕು, ತುಂಬ ಹಿಡಿಯಲ್ಲ. ಇವಾಗ ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಹೂಕೋಸಿದೆ ತುರಿದಿರೋದು, ಅದನ್ನು ಹಾಕ್ಕೊಂಬಿಡೋಣ. ಸ್ವಲ್ಪ ಕೊತ್ತಂಬರಿ ಮತ್ತು ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಇದೆ. ಹಸಿರು ಮೆಣಸಿನ್ಕಾಯಿ ಆದ್ರೂ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೋಬೋದು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರೋದು 1 ಈರುಳ್ಳಿ ಇದೆ. 1 ಸ್ಪೂನ್ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಗರಂ ಮಸಾಲ ತುಂಬಾ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಬೈಂಡಿಂಗಿಗೋಸ್ಕರ ರವೆ ಹಾಕೋಣ. 2-3 ಸ್ಪೂನು ರವೆ ಹಾಕಿಬಿಟ್ಟು ಎಲ್ಲ ಹಾಕಾಗಿದೆ ಕಲಸೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲ ಇವಾಗೇ ಬೈಂಡಿಂಗಿಗೋಸ್ಕರ, ಟೇಸ್ಟಿಗೋಸ್ಕರ ಮತ್ತು 1-2 ಸ್ಪೂನು ಕಡಲೆ ಹಿಟ್ಟು ಹಾಕಿದ್ದೀನಿ. ಹಾಕಿಬಿಟ್ಟು ಸ್ವಲ್ಪ ಮೊಸರು ಹಾಕೋಣ. ಮೊಸರನ್ನು ಹಾಕಿಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ. ಕೈಯಲ್ಲೇ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಕ್ಲೀನಾಗಿ ಕೈಯಲ್ಲೇ ಮಿಕ್ಸ್ ಮಾಡೋಣ. ತುಂಬ ಟೇಸ್ಟ್ ಇರುತ್ತೆ. ಮಕ್ಕಳಿಗಂತೂ ಹೇಳಿ ಮಾಡಿಸಿದ ಆರೋಗ್ಯಕರ ರೆಸಿಪಿ ಇದು. ಚೆನ್ನಾಗಿ ಮಿಕ್ಸ್ ಮಾಡೋಣ ಎಲ್ಲವ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈ ಲೆವೆಲಿಗೆ ಆಗಿದೆ. ನೀರೇನು ಬೇಕಾಗಲ್ಲ. ಇನ್ನೂ ಸ್ವಲ್ಪ ಮೊಸರನ್ನೇ ಸೇರಿಸ್ಕೊತಾ ಇದ್ದೀನಿ. ಬೇಕಂದರೆ ಸ್ವಲ್ಪ ನೀರು ಹಾಕ್ಕೋಬೋದು. ನಾನಿಲ್ಲಿ ಇನ್ನೂ ಸ್ವಲ್ಪ ನೀರೇನು ಬೇಡ. ಮೊಸರು ನಮಗೆ ರವೆ ಎಲ್ಲ ನೆನೆಬೇಕಲ್ವ, ಮೊಸರೇ ಹಾಕಿದ್ದೀನಿ. ಇವಾಗ ರವೆ ಕಡಲೆ ಹಿಟ್ಟು ಹಾಕಿದ್ರೂ ಹೆಸರು ಕಾಳು ಹಸಿದಲ್ವ, ಹಾಗಾಗಿ ಸ್ವಲ್ಪ ನೀರೇ ಇದೆ. ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ನಾನು ಇನ್ನೂ ಬೈಂಡಿಂಗ್ ಬರಬೇಕಲ್ವ, ಹಾಗಾಗಿ ಇದೆ. ನೆಂದ್ರೂ ಬರಲ್ಲ ಅದು. 1-2 ಸ್ಪೂನು ರವೆ ಹಾಕೋಣ. ಖಾರದ ಪುಡಿ ಬೇಕಂದರೆ ಹಾಕ್ಕೋಬೋದು. ನಾನು 3-4 ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಹಾಕಿರೋದ್ರಿಂದ ಹಾಕ್ತಾಯಿಲ್ಲ. ಬೇಕಂದರೆ ಸ್ವಲ್ಪ ಖಾರ ಪುಡಿನೂ ಹಾಕ್ಕೋಬೋದು. ಇವಾಗ ಇನ್ನೂ ಸ್ವಲ್ಪ ಮಿಕ್ಸ್ ಮಾಡೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನನಗೆ ಖಾರ ಸಾಕಾಗುತ್ತೆ. ಇಲ್ಲಾಂದರೆ ಸ್ವಲ್ಪ ಖಾರದ ಪುಡಿನೂ ಹಾಕ್ಕೋಬೋದು. ಒಂದು 10 ನಿಮಿಷ ನಾವು ರವೆ ಹಾಕಿರೋದ್ರಿಂದ ನೆನೆಯಕ್ಕೆ ಬಿಟ್ಬಿಡೋಣ. ಬಾಣಲೆಗೆ ಸ್ವಲ್ಪ ತವ ಇಟ್ಟಿದ್ದೀನಿ. 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ, ಸಾಕು. ಈಗ ಹಿಟ್ಟು 8-10 ನಿಮಿಷ ಆಗಿದೆ. ನೋಡೋಣ, ಇದು ಕರೆಕ್ಟಾಗಿದೆ. ನಮಗೆಲ್ಲ ಸ್ವಲ್ಪ ನೀರು ಅನಿಸಿದರೆ ಇನ್ನೊಂದು 2 ಸ್ಪೂನು ಕಡಲೆ ಹಿಟ್ಟು ಹಾಕ್ಕೋಬೋದು. ಚೆನ್ನಾಗಿ ಬರುತ್ತೆ. ಇದು ಡೀಪ್ ಫ್ರೈ ಮಾಡೋಕ್ಕೂ ಬರುತ್ತೆ. ಮತ್ತು ನಾನಿಲ್ಲಿ ತುಂಬ ಎಣ್ಣೆದಾಗುತ್ತೆ ಅಂತ ಶಾಡೋ ಫ್ರೈ ಮಾಡ್ತಾಯಿದ್ದೀನಿ. ಇದೇ ಥರ ತೆಳ್ಳಗೆ ತಟ್ಕೊಂಬಿಡೋಣ. ಸ್ವಲ್ಪ ತೆಳ್ಳಗೆ ತಟ್ಟಿದ್ದೀನಿ. ಹಾಕೋಣ. ಎಣ್ಣೆನೂ ಕಾದಿದೆ ನಮಗೆ. 1-2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದೇ ಥರ ತಟ್ಬಿಟ್ಟು ಹಾಕೋಣ. ಎಲ್ಲವನ್ನೂ ಹಾಕ್ತಿದ್ದೀನಿ. ಬೇಗನೆ ಕರಿಯುತ್ತೆ. ತುಂಬ ಬೈಂಡಿಂಗ್ ಬರಲಿಲ್ಲ ಅಂದು ಸುಮ್ಮನೆ ಜಾಸ್ತಿ ಹಿಟ್ಟೆಲ್ಲ ಹಾಕ್ಬಾರ್ದು. ಆದಷ್ಟು ಸ್ವಲ್ಪ ತೆಳುವೆದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಗರಿ ಅನ್ನುತ್ತೆ. ಥರ ಟರ್ನ್ ಮಾಡೋಣ. ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ತೆಳುವೇ ಇರಬೇಕು. ಬೈಂಡಿಂಗ್ ಬರಲಿಲ್ಲ ಅಂತ ಜಾಸ್ತಿ ಹಿಟ್ಟು ಹಾಕ್ಬಿಟ್ರೆ ಇಷ್ಟು ಚೆನ್ನಾಗಿ ಬರಲ್ಲ, ಗಟ್ಟಿಯಾಗ್ಬಿಡುತ್ತೆ. ಇನ್ನು ಒಂದು ಸೈಡು ಚೆನ್ನಾಗಿ ಫ್ರೈ ಆಗಿದೆ. ಇದು ತುಂಬ ಚೆನ್ನಾಗಿ ಫ್ರೈ ಆಗಿದೆ. 2 ಸೈಡು ತೆಕ್ಕೊಂಬಿಡೋಣ. ನೋಡಿ, ಈ ಥರನೇ 2 ಸೈಡು ತುಂಬ ಚೆನ್ನಾಗಿ ಫ್ರೈ ಆಗಿದೆ. ನಾವು ತುಂಬ ಗಟ್ಟಿ ಮಾಡ್ಕೊಂಬಿಟ್ರೆ ಒಳಗೆಲ್ಲ ಫ್ರೈ ಆಗಲ್ಲ. ಇದು ತುಂಬ ಚೆನ್ನಾಗಿ 2 ಸೈಡು ಚೆನ್ನಾಗಿ ಫ್ರೈ ಆಗಿದೆ. ಮಕ್ಕಳು ಕೆಲವೊಂದು ಸಲ ಹೆಸ್ರು ಕಾಳು ಹಾಕಿ ಮಾಡಿದರೆ ತಿನ್ನಲ್ಲ. ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು
ತಿನ್ನೋಂಥ ಒಂದು ರೆಸಿಪಿ ಇದು. ಇದೇ ಥರ ಎಲ್ಲವನ್ನು ಮಾಡ್ಕೊಂಬಿಡೋಣ. ಎಲ್ಲ ಕಂಪ್ಲೀಟಾಗಿ ರೆಡಿ ಮಾಡಿದ್ದೀನಿ. ಇದು ತುಂಬಾ ಟೇಸ್ಟ್ ಇರುತ್ತೆ, ಅಷ್ಟೇ ಹೆಲ್ದಿನೂ ಹೌದು. ನಾನು ಶ್ಯಾಡೋ ಫ್ರೈ ಮಾಡಿದ್ದೀನಿ. ಡೀಪ್ ಫ್ರೈ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ಎಣ್ಣೆ ಜಾಸ್ತಿ ಅಂತ ನಾನು ಈ ಥರ ಮಾಡಿದ್ದೀನಿ. ಈ ಚಿಕ್ಕರಿಂದ ದೊಡ್ಡರವರೆಗೂ ಹೆಲ್ದಿ ಆ್ಯಂಡ್ ಟೇಸ್ಟಿ ಒಂದು ರೆಸಿಪಿ. ಇನ್ನು ಸ್ವಲ್ಪ ದೋಸೆ ಥರನೂ ಹಾಕಿಬೋದು. ಇದನ್ನು ಇನ್ನು ಸ್ವಲ್ಪ ತೆಳ್ಳು ಮಾಡಿಬಿಟ್ಟು ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಂಬಿಟ್ರೆ ದೋಸೆ ಥರ ಆಗುತ್ತೆ. ಕಾಯಿ ಚಟ್ನಿ ಆಮೇಲೆ ಸಾಸ್ ಜೊತೆಗೆ ಹಾಗೇ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.